ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ನಡೆಸ್ತಾ ಇದ್ದ ಮುಷ್ಕರ ವಾಪಸ್ ಪಡೆಯಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಮುಷ್ಕರ ಕೈಬಿಡಲು ಜಂಟಿ ಕ್ರಿಯಾ ಸಮಿತಿ ನಿರ್ಧರಿಸಿದ್ದು ಮಾರ್ಚ್ 2ರಿಂದ ಉಪವಾಸ ಸತ್ಯಾಗ್ರಹಕ್ಕೆ ತೀರ್ಮಾನಿಸಲಾಗಿದೆ. ಬಾಕಿ ವೇತನ ಸೇರಿದಂತೆ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ 10 ದಿನಗಳ ಗಡುವು ನೀಡಲಾಗಿದೆ. ಈ ಹಿನ್ನೆಲೆ ನಾಳೆಯಿಂದ ಸಾರಿಗೆ ಬಸ್ಗಳು ಎಂದಿನಂತೆ ಸಂಚರಿಸಲಿವೆ. ಇನ್ನು ಮುಷ್ಕರ ವಾಪಸ್ ಪಡೆಯುವ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರ ನಿರ್ಧಾರಕ್ಕೆ ಪ್ರತಿಭಟನಾಕಾರರು ತೀವ್ರ ವಿರೋಧಿಸಿದ್ದಾರೆ. ಇನ್ನೆಷ್ಟು ದಿನ ಸರ್ಕಾರಕ್ಕೆ ಅವಕಾಶವನ್ನ ಕೊಡ್ತೀರಿ? ಮುಷ್ಕರ ಮುಂದೂಡಿಕೆ ನಿರ್ಧಾರ ಬೇಡ ಅಂತ ಜಂಟಿ ಕ್ರಿಯಾ ಸಮಿತಿ ಮುಖಂಡರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತು. ಇಲ್ಲಿವರೆಗೂ ಏನೇ ಆಗಿದ್ರು ಅದು ಜಂಟಿ ಕ್ರಿಯಾ ಸಮಿತಿ ಆಗಿದೆ ಅಂತ ನಮಗೆ ಸಂಪೂರ್ಣವಾದ ಸಹಮತ ಇದೆ. ಮೈಸೂರಿಂದ ಬಂದು ಚಾಮರಾಜನಗರದಿಂದ ಬಾರ್ಡ್ರಿಂದ ಬಂದಿದ್ದಾರೆ. ಅವರು ಬಂದಿರೋ ಉದ್ದೇಶ ಏನಂತಂದ್ರೆ ಇವತ್ತೇನಾದ್ರೂ ಒಳಗಡೆ ನಮ್ಗೊಂದು ಒಳ್ಳೇದಾಗುತ್ತೆ ಅಂತ ಬಂದಿದ್ದಾರೆ. ಆದ್ರೆ ನಾವು ಸರ್ಕಾರಕ್ಕೆ ಇಷ್ಟು ದಿನ ಅಂತ ಗಡುವು ಕೊಟ್ಕೊಂಡು ಹೋಗೋದು ನಮಗೂ ಒಂದು ತಾಳ್ಮೆ ಇರುತ್ತೆ. ಆ ತಾಳ್ಮೆನ ಇಷ್ಟು ದಿನ ಅಂತ ಪರೀಕ್ಷೆ ಮಾಡ್ತೀರಾ ನೀವು? ನಾವು ಜಂಟಿ ಕ್ರಿಯಾ ಸಮಿತಿ ಏನು ತೀರ್ಮಾನ ತಗೊಳ್ತಾರೋ ಇದುವರೆಗೂ ಬದ್ಧವಾಗಿದ್ದೀವಿ. ಇವರು ಮಾರ್ಚ್ 2ನೇ ತಾರೀಕು ಅಂತ ಗಡುವು ಕೊಟ್ಟಿದ್ದಾರೆ. ಆ ಮಾರ್ಚ್ 2ನೇ ತಾರೀಕು ಕೊಂಡಿದ್ದಾರೆ. ನಮ್ಮ ಒಂದು ಎಲ್ಲರೂ 1,15,000 ನೌಕರರು ಅವ್ರ ಮೇಲೆ ಭರವಸೆ ಕಳ್ಕೊಳ್ತಾರೆ. ನಮ್ಮ ನಿರ್ಧಾರದಲ್ಲಿ ಕಾಂಪ್ರಮೈಸ್ ಇಲ್ಲ. ಸರ್ಕಾರಕ್ಕೆ ನಮ್ಮ ನಿರ್ಧಾರ ಹೇಳಿದ್ದೇವೆ. ಸಾರಿಗೆ ನೌಕರರು ಸ್ವಲ್ಪ ಸಮಾಧಾನದಲ್ಲಿ ಇರಬೇಕು ಅಂತ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ವಿಜಯ್ ಭಾಸ್ಕರ್ ಹೇಳಿದ್ದಾರೆ. ನೌಕರರಿಗೆ ಹಿಂಬಾಕಿ ಸರ್ಕಾರ ಕೊಡಲೇಬೇಕು. ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನು ಗೌರವಿಸೋಣ. ಮಾರ್ಚ್ 2ರಂದು ಧರಣಿ ಸತ್ಯಾಗ್ರಹ ಮಾಡ್ತೇವೆ. 2 ವಿಭಾಗದವರು ಧರಣಿಯಲ್ಲಿ ಭಾಗಿಯಾಗ್ತಾರೆ ಅಂತ ವಿಜಯ್ ಭಾಸ್ಕರ್ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೆಎಸ್ಆರ್ಟಿಸಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. ವಿನಂತಿ ಮಾಡ್ಕೊಂಡ್ವಿ, ನೀವೊಂದು ಮೀಟಿಂಗ್ ಕರೀರಿ ಅಂತ. ಅವ್ರೇನು ಹೇಳಿದ್ದಾರೆ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಮಾತಾಡಿ ನಿಮ್ಗೊಂದು ಡೇಟ್ ಕೊಟ್ಬಿಡ್ತೀನಿ ಸದ್ಯದಲ್ಲೇ ಅಂದರು. ಸೊ ಅದರಿಂದ ತಾಳ್ಮೆ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಜನಸಮುದಾಯನ ಒಂದು ಸಂಘಟನೆನ ಲೀಡ್ ಮಾಡೋದು ಸುಲಭ ಅಲ್ಲ. ತಾಳ್ಮೆ ಕೆಟ್ಟರೆ ಏನಾಗುತ್ತೆ? ಅಕಸ್ಮಾತ್ ಇವತ್ತೊಂದು ಜನ ಒಂದು ಸೆಕ್ಷನ್ ಆಫ್ ದಿ ವರ್ಕರ್ಸು ಇಮಿಡಿಯೇಟ್ಲಿ ಅನೌನ್ಸ್ ಮಾಡಿ ಅಂದರು. ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ? 21ನೇ ಇಸ್ವಿಲಿ ಆಗಿದ್ದಾಗುತ್ತೆ. ಸರ್ಕಾರ ನಿಮ್ಮ ಹತ್ರ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ನೀವು ಆ ಅವಕಾಶ ಉಪಯೋಗಿಸ್ಕೊಳ್ಳದೆ ನೀವು ಏಕಾಏಕಿ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ? ಅದರಿಂದ ನಾವು ಹಳಿ ತಪ್ಪಬಾರ್ದು. ಈಗಾಗಲೇ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಾಗಶಃ ಪ್ರತಿಫಲ ಸಿಕ್ಕಿದೆ. ನಾವು ಇದನ್ನ ಉಳಿಸ್ಕೊಂಡು ಈಗ ಪಡಿಬೇಕಾಗಿರೋದಕ್ಕೆ ಹೋರಾಟ ಮುಂದುವರಿಸ್ತೀವಿ. ಅದರಿಂದ ನಾವು ಯಾವುದೇ ಡಿಮಾಂಡ್ಗಳನ್ನ ಕಾಂಪ್ರಮೈಸ್ ಮಾಡಿಲ್ಲ. ಮತ್ತು ಅಟ್ ದಿ ಸೇಮ್ ಟೈಮ್ ಪಬ್ಲಿಕ್ ಅವರನ್ನ ನಾವು ವಿ ಆರ್ ನಾಟ್ ಟೇಕಿಂಗ್ ಟು ರ್ಯಾನ್ಸಮ್. ಈಗ ನೋಟಿಫಿಕೇಶನ್ ಬಂದು ನಿಮ್ಮ 25% ವೇತನ ಹೆಚ್ಚಳದ ಬಗ್ಗೆ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತನಾಡ್ತೀನಿ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ ಕಾರ್ಮಿಕ ಸಂಘಟನೆಗಳ ಜೊತೆ ಮಾತನಾಡಿ ನಿರ್ಣಯ ಮಾಡಲಿಕ್ಕೆ ಸರ್ಕಾರ ಒಂದು ಚಾನಲ್ನ ಓಪನ್ ಮಾಡಿಕೊಂಡಿದೆ. ನಾವು ಈಗ ಅದಕ್ಕೆ ವಿನಂತಿ ಮಾಡ್ತಾ ಇರೋದು, ನೀವು ಮಾಡಿರ್ತಕ್ಕಂಥ ಏಕಪಕ್ಷೀಯ ನಿರ್ಣಯದಲ್ಲಿ 1-4-25 ಏನಿದೆ ಅದನ್ನು ಕೈ ಬಿಡಬೇಕು. 1-1-24ರಿಂದ ಮಾಡಬೇಕು. ನೀವು ಮಾಡದೇ ಇದ್ರೆ ನಾವು ಮಾರ್ಚ್ 2ನೇ ತಾರೀಕಿಂದ ಸಾರಿಗೆ ನಿಗಮಗಳ ನೌಕರರು ಇದೇನು ಹೋರಾಟ ಹೊಸದಲ್ಲ. 38 ತಿಂಗಳ ವೇತನ ಹಿಂಬಾಕಿ ಪಾವತಿಗೆ ಸಾರಿಗೆ ನೌಕರರು ಒತ್ತಾಯಿಸಿದ್ದಾರೆ. 2024ರ ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅಂತ ಒತ್ತಾಯಿಸಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ 4 ನಿಗಮಗಳ ಸಾರಿಗೆ ನೌಕರರು ಮುಷ್ಕರ ನಡೆಸಿದ್ರು. ಇನ್ನು 38 ತಿಂಗಳ ಪೈಕಿ 26 ತಿಂಗಳ ಹಿಂಬಾಕಿ ವೇತನ ಪಾವತಿಗೆ ಸರ್ಕಾರ ಭರವಸೆಯನ್ನು ನೀಡಿದೆ. 2024ರ ಜನವರಿ 1ರ ಬದಲಾಗಿ 2025ರ ಏಪ್ರಿಲ್ 1ರಿಂದ ಹೊಸ ವೇತನ ಪರಿಷ್ಕರಣೆಯನ್ನು ಮಾಡಿಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಹಿಂದಿನ ಸರ್ಕಾರಗಳು ವೇತನ ಬಾಕಿ ಇಟ್ಟಿವೆ. ನೌಕರರ ಹಿತರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮ್ಮದು. ಕೆಲಸಕ್ಕೆ ಗೈರಾಗುವ ಸಿಬ್ಬಂದಿಗೆ ವೇತನ ಕಡಿತ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದ್ರು. ನೌಕರರ ಮನವಿ ಸ್ವೀಕರಿಸಲು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ಅಕ್ರಮ್ ಪಾಷಾ, ನೌಕರರ ಬೇಡಿಕೆಗಳೇನಿತ್ತು ಮನಗೊಂಡು ನನ್ನ ಹಂತದಲ್ಲಿ ಬೇಡಿಕೆ ಈಡೇರಿಸಿದ್ದೇನೆ. ನಿವೃತ್ತ ನೌಕರರಿಗೆ 100 ಕೋಟಿ ಗ್ರಾಚ್ಯುಯಿಟಿ ಬಿಡುಗಡೆ ಮಾಡಲಾಗಿದೆ. ವೇತನ ಪರಿಷ್ಕರಣೆ, ಹಿಂಬಾಕಿ ವೇತನಕ್ಕೆ ಸಂಬಂಧಿಸಿ ಸಿಎಂ ನೇತೃತ್ವದಲ್ಲಿ 3 ಬಾರಿ ಚರ್ಚೆ ಆಗಿದೆ. ನಿವೃತ್ತ ನೌಕರರಿಗೆ ಅನ್ಯಾಯ ಮಾಡೋಕೆ ಬಿಡಲ್ಲ. ಶ್ರೀನಿವಾಸ ಮೂರ್ತಿ ವರದಿ ಪ್ರಕಾರ 1272 ಕೋಟಿ ಹಣ ಕೊಡಲು ಸರ್ಕಾರ ಒಪ್ಪಿಗೆ ನೀಡಿದೆ ಅಂತ ಹೇಳಿದ್ರು. ಅಕ್ರಮ್ ಪಾಷಾ ಮಾತು ಒಪ್ಪದ ನೌಕರರು ಆಗಲ್ಲ, ನಮ್ಮ ಬೇಡಿಕೆ ಸಂಪೂರ್ಣವಾಗಿ ಈಡೇರಿಸಿ ಅಂತ ಘೋಷಣೆ ಕೂಗಿದ್ರು. ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ನಮ್ಮ ಸಭೆಗಳು ನಮ್ಮ ಶಾರ್ಟ್ಲಿ ನಮ್ಮ ಸಭೆಯನ್ನು ಕರೆದು
ಮುಂದಿನ ದಿನಗಳಲ್ಲಿ ಇದಕ್ಕೆ ಮಾನ್ಯ ಸಚಿವರು ಡೇಟ್ ಕೊಡಬೇಕಾಗುತ್ತೆ. ನಾನು ಮಾತನಾಡಿದ್ದೀನಿ, ನಮ್ಮ ಸಚಿವರು ಶಾರ್ಟ್ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 4 MDಗಳು ಸಹ ಕರೆದ್ಬಿಟ್ಟು ಈ ಒಂದು ಸಭೆಯನ್ನು ಏರ್ಪಡಿಸ್ತೇವೆ. ಎಷ್ಟು ಪರ್ಸೆಂಟ್ ಅನ್ನೋದನ್ನು ಆ ಒಂದು ಸಭೆಯಲ್ಲಿ ನಿರ್ಧಾರ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ರೀತಿ ಆಗೋದಿಲ್ಲ, ಯಾಕಂದರೆ ಈಗಾಗಲೇ ಅವರ ಅರ್ಧ ಬೇಡಿಕೆಗಳನ್ನು ಈಡೇರಿದ್ದಾರೆ. ಮಾತುಕತೆಗೆ ನಾವು ಸಿದ್ಧರಿದ್ದೀವಿ. ಮಾತುಕತೆ ಮುಖಾಂತರ ನಮ್ಮ ಮಂತ್ರಿಗಳೇ ಹೇಳಿದ್ದಾರೆ, ಮುಕ್ತವಾಗಿ ಮಾತುಕತೆ ಮಾಡೋಣ. ಮಾತುಕತೆಯಲ್ಲಿ ಏನು ರಾಜಕೀಯ ಸುದ್ದಿಗಳನ್ನ ನೋಡೋಣ. ಮುಂಬರುವ ವಿಧಾನಸಭೆ ಚುನಾವಣೆಯ ಹಿನ್ನೆಲೆ ಅಸ್ಸಾಂಗೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷೆ ಹಾಗೂ ವಯನಾಡು ಸಂಸದೆ ಪ್ರಿಯಾಂಕಾ ವಾದ್ರಾ ಭೇಟಿ ನೀಡಿದ್ದಾರೆ. 2 ದಿನ ಅಸ್ಸಾಂನಲ್ಲಿ ಮ್ಯಾರಥಾನ್ ಸ್ಕ್ರೀನಿಂಗ್ ಸಭೆಗಳಿಗೆ ಚಾಲನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಗುವಾಹಟಿಯ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿದ್ದು ಕಾಮಾಖ್ಯ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಸ್ಸಾಂಗೆ ತೆರಳಿದ್ದಾರೆ. ಪ್ರಿಯಾಂಕಾ ವಾದ್ರಾ ಜೊತೆ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿ ದೇವಿ ದರ್ಶನ ಪಡೆದುಕೊಂಡಿದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಿತು. ಕಾರ್ಯಕಾರಿಣಿಯಲ್ಲಿ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿ ಹಲವರು ಭಾಗಿಯಾಗಿದ್ದರು. ಕಾರ್ಯಕಾರಿಣಿ ಸಭೆಯಲ್ಲಿ 6 ನಿರ್ಣಯಗಳನ್ನು ಮಂಡಿಸಲಾಗಿದೆ. ಸರ್ಕಾರದ ವೈಫಲ್ಯ, ಅಬಕಾರಿ ಹಗರಣ, SC/ST TSP ಅನುದಾನ ದುರ್ಬಳಕೆ, ಒಳ ಮೀಸಲಾತಿ ವರ್ಗೀಕರಣ ಅನ್ಯಾಯ, ಎ ಖಾತಾ ಬಿ ಖಾತಾ ಮೂಲಕ ಭ್ರಷ್ಟಾಚಾರ, ಬೆಂಗಳೂರಿನ ಅಭಿವೃದ್ಧಿ ಮತ್ತು ಕಸದ ಸಮಸ್ಯೆ ವಿರುದ್ಧ ಹೋರಾಟಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, 3 ರಾಜ್ಯದಲ್ಲಷ್ಟೇ ಕಾಂಗ್ರೆಸ್ ಉಸಿರಾಡ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ನಿಂತಿದೆ. ಆಡಳಿತ ಪಕ್ಷದ ಶಾಸಕರೇ ದಂಗೆ ಎದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸೋತಿದೆ ಅಂತ ಆರೋಪ ಮಾಡಿದರು. ಇವತ್ತು ಕಾಂಗ್ರೆಸ್ ಪಕ್ಷ ದಿಕ್ಕಾಪಾಲಾಗಿ ಹೋಗಿರುವಂಥದ್ದು. ಅವರು ಕೇವಲ ಕಾಂಗ್ರೆಸ್ ಇವತ್ತು ಉಸಿರಾಡ್ತಾ ಇರ್ತಕ್ಕಂಥದ್ದು ತೆಲಂಗಾಣ, ಹಿಮಾಚಲ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಮಾತ್ರ. ಈ 3 ರಾಜ್ಯಗಳಲ್ಲಿ ಮಾತ್ರ ಇವತ್ತು ಕಾಂಗ್ರೆಸ್ ಉಸಿರಾಡ್ತಾ ಇರ್ತಕ್ಕಂಥದ್ದು. ಆದರೆ 3 ರಾಜ್ಯಗಳ ಪರಿಸ್ಥಿತಿಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಈ ಸರ್ಕಾರದ ವಿರುದ್ಧ ದಂಗೆ ಏಳತಕ್ಕಂಥ ಪರಿಸ್ಥಿತಿಯು ಕೂಡ ಇವತ್ತು ರಾಜ್ಯದಲ್ಲಿ ಆಗಿರುವಂಥದ್ದು. ಬಹುಶಃ ಇದರ ಪರಿಣಾಮವಾಗಿಯೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶಾಸಕರು ತಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಹೇಳಿದ್ರೆ ಅನುದಾನ ಕೊಡಕ್ಕಾಗಲಿ. ಇನ್ನು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಾತನಾಡಿ, ಕರ್ನಾಟಕದಲ್ಲಿ ಇವತ್ತು ಇರುವ ಪರಿಸ್ಥಿತಿ ಬಗ್ಗೆ ಗಂಭೀರ ಅವಲೋಕನ ಮಾಡಬೇಕಿದೆ. ಕರ್ನಾಟಕ ಬಿಜೆಪಿಯ ಭೀಷ್ಮ BSY ಬಿಜೆಪಿಗಾಗಿ ದುಡಿದಿದ್ದಾರೆ. ಇನ್ನು ಈಗಿರುವ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯೋಕೆ ನಾವು ಕೆಲಸ ಮಾಡಬೇಕಿದೆ ಅಂತ ಹೇಳಿದ್ರು. ಇನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಮಾತನಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. भारतीय जनता पार्टी के भीष्म पितामह कर्नाटक में भारतीय जनता पार्टी का सम्मान और सत्ता दोनों को स्थापित करने वाले, राजनीतिक क्षेत्र में अपने 5 दशक की सतत यात्रा पूरी करने वाले आदरणीय श्री BS येदियुरप्पा जी, आज की यह बैठक केवल संगठन की बैठक नहीं है. आज की यह बैठक संघर्ष के रास्ते पर चलते हुए संकल्प लेकर के इस अहंकारी निरंकुश सत्ता को, इस भ्रष्टाचार सरकार को उखाड़ फेंकेंगे. उसका आने वाला समय आपका है. आप जनता के बीच में बहुत मजबूत हो चुके हैं. आपकी संगठनात्मक पकड़ बहुत अच्छी हो चुकी है. जमीनों पर संघर्ष करके आपने अपनी ताकत दिखाई है और अब संगठन के स्तर पर संघर्ष करने का समय आ रहा है. हम बहुत शीघ्र प्रशिक्षण अभियान इस कर्नाटक का भी शुरू करने जा रहे हैं. संगठन से लेकर के संघर्ष तक हम मिलकर आगे बढ़ेंगे. ರಾಜಕೀಯ ಜೀವನದಲ್ಲಿ 50 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ರಾಜಕಾರಣಿಯಲ್ಲಿ BSYಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಪ್ರಹ್ಲಾದ್ ಜೋಶಿ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮತ್ತು ನಾಯಕರು ಅಭಿನಂದನೆ ಸಲ್ಲಿಸಿದರು. ಇನ್ನು ಇದೇ ವೇಳೆ ಪ್ರಹ್ಲಾದ್ ಜೋಶಿ ಹಾಗೂ DV ಸದಾನಂದಗೌಡ BSY ಕಾಲು ಮುಟ್ಟಿ ನಮಸ್ಕರಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ BSY ತಮ್ಮ ಸುದೀರ್ಘ ರಾಜಕೀಯ ಜೀವನವನ್ನ ನೆನೆದು ಗದ್ಗದಿತರಾದರು. 1987ರಲ್ಲಿ ಸೈಕಲ್ ಜಾಥಾ ಮುಖಾಂತರ ಶಿಕಾರಿಪುರ ತಾಲೂಕಿನಾದ್ಯಂತ ಓಡಾಟ ಮಾಡಿದ್ರು. ಈ ಸಮಯದಲ್ಲಿ ದಿವಂಗತ ಅನಂತಕುಮಾರ್ ಅವರನ್ನು ನೆನಪು ಮಾಡಿಕೊಳ್ಬೇಕು. ಬಹುಶಃ ಅವರು ಆ ಸಮಯದಲ್ಲಿ ಹಗಲು ರಾತ್ರಿ ಜೊತೆಗಿದ್ದು
ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಒಂದು ರಾಜ್ಯದಲ್ಲಿ ಬದಲಾವಣೆ ತರಕ್ಕೆ ಏನಾದರೂ ಮೂಲ ಕಾರಣಕರ್ತರಿದ್ರೆ ಅನಂತಕುಮಾರ್ ಅವರು ಅಂತೇಳಿ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ ಬಂಧುಗಳೇ.